ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಚಿವರಿಗೆ ಟೆನ್ಷನ್ ಶುರು ಆಗಿರತಕ್ಕಂತದ್ದು ಮಾಸ್ಕ್ ಪಿಪಿಇ ಕಿಟ್ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂತದ್ದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವರಿಗೆ ಟೆನ್ಷನ್ ಶುರು ಆಗಿರತಕ್ಕಂತದ್ದು ಮಾಸ್ಕ್ ಹಾಗೂ ಪಿಪಿಇ ಕಿಟ್ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂತದ್ದು ಪುನಃ ವರದಿ ಸಲ್ಲಿಕೆಗಳ ತಿಂಗಳುಗಳ ಬಳಿಕ ಬಿಗ್ ಅಪ್ಡೇಟ್ಸ್ಗಳು ದೊರಕ್ತಾ ಇರತಕ್ಕಂತದ್ದು ಕೋವಿಡ್ ಕಾಲದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ತನಿಖೆಗೆ ಕೌಂಟ್ ಡೌನ್ ಶುರು ಆಗಿರತಕ್ಕಂತದ್ದು 5 ವೈದ್ಯರು ಐಎಜಿ ಎಕ್ಸ್ಪೋರ್ಟ್ ಕಂಪನಿ ಸೇರಿದಂತೆ ಜನಪ್ರತಿನಿಧಿಗಳ ಮೇಲೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರತಕ್ಕಂಥದ್ದು ಅಕ್ರಮದ ವಿಚಾರವಾಗಿ ತನಿಖೆಗೆ ಎಸ್ಐಟಿ ರಚನೆ ಆಗುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಯಾಕಂದ್ರೆ ಸಾಮಾನ್ಯ ಹಗರಣ ಅಲ್ಲ ಇದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವರಿಗೆ ಈಗ ಟೆನ್ಷನ್ ಶುರು ಆಗಿರತಕ್ಕಂಥದ್ದು ಮಾಸ್ಕ್ ಹಾಗೂ ಪಿಪಿಇ ಕಿಟ್ ಹಾಗೂ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂಥದ್ದು ಪುನಃ ವರದಿ ಸಲ್ಲಿಕೆಗಳ ತಿಂಗಳುಗಳ ಬಳಿಕ ಈ ಒಂದು ಬಿಗ್ ಅಪ್ಡೇಟ್ ದೊರಕ್ತಾ ಇರತಕ್ಕಂಥದ್ದು ಕೋವಿಡ್ ಕಾಲದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ತನಿಖೆಗೆ ಕೌಂಟ್ ಡೌನ್ ಕೂಡ ಶುರು ಆಗ್ತಾ ಇದೆ ಈಗ 5 ವೈದ್ಯರು ಹಾಗೂ ಐಎಜಿ ಎಕ್ಸ್ಪೋರ್ಟ್ ಕಂಪನಿ ಸೇರಿದಂತೆ ಜನಪ್ರತಿನಿಧಿಗಳ ಮೇಲೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಅಕ್ರಮದ ವಿಚಾರವಾಗಿ ತನಿಖೆಗೆ ಎಸ್ಐಟಿ ರಚನೆ ಆಗುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಇದು ಒಂದು ಪ್ರಮುಖ ಹಗರಣ ಕಂಡು ಬಂದಿರತಕ್ಕಂಥದ್ದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಚಿವರಿಗೆ ಟೆನ್ಷನ್ ಶುರು ಆಗಿರತಕ್ಕಂಥದ್ದು ಮಾಸ್ಕ್ ಪಿಪಿಇ ಕಿಟ್ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಕಂಡು ಬಂದಿದೆ ಪುನಃ ವರದಿ ಸಲ್ಲಿಸಿ ತಿಂಗಳುಗಳ ಬಳಿಕ ಬಿಗ್ ಅಪ್ಡೇಟ್ಸ್ ದೊರಕ್ತಾ ಇರತಕ್ಕಂಥದ್ದು ಕೋವಿಡ್ ಕಾಲದಲ್ಲಿ ನಡೆದಿದೆ ಎನ್ನಲಾಗಿರ್ತಕ್ಕಂಥ ಅಕ್ರಮದ ತನಿಖೆ ಆ ಒಂದು ತನಿಖೆಗೆ ಕೌಂಟ್ ಡೌನ್ ಕೂಡ ಶುರು ಆಗಿರ್ತಕ್ಕಂಥದ್ದು 5 ಜನ ವೈದ್ಯರು ಹಾಗೂ ಐಎಜಿ ಎಕ್ಸ್ಪೋರ್ಟ್ ಕಂಪನಿ ಸೇರಿದಂತೆ ಜನಪ್ರತಿನಿಧಿಗಳ ಮೇಲೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಕ್ರಮದ ವಿಚಾರವಾಗಿ ಈ ಒಂದು ತನಿಖೆಗೆ ಎಸ್ಐಟಿ ರಚನೆ ಆಗುವ ಸಾಧ್ಯತೆ ಕೂಡ ಹೆಚ್ಚಿರತಕ್ಕಂಥದ್ದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಚಿವರಿಗೆ ಟೆನ್ಷನ್ ಕೂಡ ಶುರು ಆಗಿರ್ತಕ್ಕಂಥದ್ದು ಈಗ ಮಾಸ್ಕ್ ಪಿಪಿಇ ಕಿಟ್ಗಳ ಒಂದು ಸಂಬಂಧಪಟ್ಟಂತೆ ಎಲ್ಲ ಸಚಿವರಿಗೂ ಹಾಗೂ ಮಾಜಿ ಸಿಎಂಗೂ ಟೆನ್ಷನ್ ಶುರು ಆಗಿರ್ತಕ್ಕಂಥದ್ದು ಯಾಕಂದ್ರೆ ಮೂಡ ಒಂದು ನಡೀತಾ ಇರುವಾಗಲೇ ಈಗ ಕಾಂಗ್ರೆಸ್ನಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿರ್ತಕ್ಕಂಥದ್ದು ಬಿಜೆಪಿಗೆ ಸಂಕಷ್ಟ ತಂದೊಡ್ಡುವ ಒಂದು ಸನ್ನಿವೇಶ ಕಾಣ್ತಾ ಇದೆ ಇಲ್ಲಿ ಯಾಕಂದ್ರೆ ಇದು ಒಂದು ಸಾಮಾನ್ಯ ಹಗರಣ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ದು ಎಸ್ಐಟಿ ರಚನೆ ಆಗುವ ಒಂದು ಸಾಧ್ಯತೆ ಕೂಡ ಹೆಚ್ಚಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ ಕಾಲದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ತನಿಖೆಗೆ ಈಗ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನಿಂದ ಅಸ್ತ್ರವನ್ನು ಪ್ರಯೋಗಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಸಿಎಂಗೆ ಮೂಡಾ ಕೇಸ್ ಸುತ್ತಿಕೊಳ್ಳುತ್ತಿದ್ದಂತೆ ಕೈನಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲಾಗಿದೆ ಅಧಿಕಾರಿಯೊಬ್ಬರು ನೀಡಿದ ದೂರಿನನ್ವಯ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 167 ಕೋಟಿ ಹಗರಣ ನಡೆದಿರೋ ಆರೋಪಗಳು ಕೇಳಿ ಬರ್ತಾ ಇದೆ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ರು ಬಿಲ್ ಮಾಡಿರುವ ಆರೋಪ ಮುಂಬೈ ಮೂಲದ 2 ಕಂಪನಿಗೆ ಕಾನೂನು ಬಾಹಿರವಾಗಿ ಟೆಂಡರ್ ಕೊಡಲಾಗಿದೆ ಆಗಿನ ಆಡಳಿತ ಪಕ್ಷದಿಂದ ಟೆಂಡರ್ ಪಡೆದ್ರು ಪಿಇ ಕಿಟ್ ಮತ್ತು N95 ಮಾಸ್ಕ್ ಪೂರೈಕೆ ಮಾಡಿಲ್ಲ 18 ಸರ್ಕಾರಿ ಆಸ್ಪತ್ರೆಗಳಿಗೆ ಪಿಪಿಇ ಕಿಟ್ ಮಾಸ್ಕ್ ಪೂರೈಸದೆ ವಂಚನೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಸಿಎಂಗೆ ಮೂಡಾ ಕೇಸ್ ಸುತ್ತಿಕೊಳ್ಳುತ್ತಿದ್ದಂತೆ ಕೈನಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲಾಗಿರ್ತಕ್ಕಂಥದ್ದು ಸುಮಾರು 167 ಕೋಟಿ ಹಗರಣ ಕಂಡು ಬಂದಿರತಕ್ಕಂಥದ್ದು ಅಧಿಕಾರಿಯೊಬ್ಬರು ನೀಡಿರ್ತಕ್ಕಂಥ ಎಫ್ಐಆರ್ ಅನ್ವಯ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಸುಮಾರು 167 ಕೋಟಿ ಹಗರಣ ನಡೆದಿರುವ ಆರೋಪಗಳು ಕೇಳಿ ಬರ್ತಾ ಇದೆ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ರು ಬಿಲ್ ಮಾಡಿರುವ ಆರೋಪ ಮುಂಬೈ ಮೂಲದ 2 ಕಂಪನಿಗಳಿಗೆ ಕಾನೂನು ಬಾಹಿರವಾಗಿ ಟೆಂಡರ್ ಕೊಡಲಾಗಿದೆ ಅಂತಕ್ಕಂಥ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಪಡೆದ್ರು ಪಿಇ ಕಿಟ್ ಹಾಗೂ N95 ಮಾಸ್ಕ್ ಪೂರೈಕೆ ಮಾಡಿಲ್ಲ 18 ಸರ್ಕಾರಿ ಆಸ್ಪತ್ರೆಗಳಿಗೆ ಪಿಪಿಇ ಕಿಟ್ ಮಾಸ್ಕ್ ಪೂರೈಸದೆ ವಂಚನೆ ಮಾಡಲಾಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಕಂಡು ಬಂದಿರತಕ್ಕಂಥ ಪ್ರಮುಖ ಅಂಶಗಳು ಇವು ಸುಮಾರು 167 ಕೋಟಿ ಹಗರಣ ನಡೆದಿರುವ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಅಧಿಕಾರಿಯೊಬ್ಬರು ನೀಡಿದ ದೂರಿನನ್ವಯ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 167 ಕೋಟಿ ಹಗರಣ ನಡೆದಿರುವ ಆರೋಪಗಳು ಕೇಳಿ ಬರ್ತಾ ಇದೆ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ರು ಬಿಲ್ ಮಾಡಿರುವ ಆರೋಪಗಳು ಕೇಳಿ ಬರ್ತಾ ಇದೆ ಮುಂಬೈ ಮೂಲದ 2 ಕಂಪನಿಗೆ ಕಾನೂನು ಬಾಹಿರವಾಗಿ ಟೆಂಡರ್ ನೀಡಲಾಗಿರ್ತಕ್ಕಂಥದ್ದು ಟೆಂಡರ್ ಪಡೆದ್ರು ಪಿಪಿಇ ಕಿಟ್ ಮತ್ತು N95 ಮಾಸ್ಕ್ ಪೂರೈಕೆ ಮಾಡಿಲ್ಲ 18 ಸರ್ಕಾರಿ ಆಸ್ಪತ್ರೆಗಳಿಗೆ ಪಿಪಿಇ ಕಿಟ್ ಹಾಗೂ ಮಾಸ್ಕ್ ಪೂರೈಸದೆ ವಂಚನೆಯನ್ನ ಮಾಡಲಾಗಿರ್ತಕ್ಕಂಥದ್ದು
ಸಿಎಂಗೆ ಮೂಡಾ ಕೇಸ್ ಸುತ್ತಿಕೊಳ್ಳುತ್ತಿದ್ದಂತೆ ಕೈಯಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲಾಗಿರ್ತಕ್ಕಂಥದ್ದು ಬಿಜೆಪಿಗೆ. ಅಧಿಕಾರಿಯೊಬ್ಬರ ಒಂದು ದೂರಿನನ್ವಯ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 167 ಕೋಟಿ ಹಗರಣ ನಡೆದಿರೋ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಅನುಮತಿ ನೀಡಿದ್ರು ಬಿಲ್ ಮಾಡಿರುವ ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು. ಆಗಿನ ಆಡಳಿತ ಪಕ್ಷದಿಂದ ಮುಂಬೈ ಮೂಲದ 2 ಕಂಪನಿಗಳಿಗೆ ಕಾನೂನು ಬಾಹಿರವಾಗಿ ಟೆಂಡರ್ ನೀಡಲಾಗಿರ್ತಕ್ಕಂಥದ್ದು. ಸಾಕಷ್ಟು ತನಿಖೆಗೆ ಈಗ ಮುಂದಾಗಿರ್ತಕ್ಕಂಥದ್ದು ರಾಜ್ಯ ಆಡಳಿತ ಪಕ್ಷ. ಇದಕ್ಕೆ ಕೌಂಟ್ ಡೌನ್ ಕೂಡ ಶುರು ಆಗಿದೆ. ಅಷ್ಟೇ ಅಲ್ಲ, SITಯನ್ನು ರಚನೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂದರೆ ಸುಮಾರು 167 ಕೋಟಿ ಹಗರಣ ಆಗಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ 2 ಕಂಪನಿಗೆ ಒಂದು ಅಕ್ರಮ ಬಾಹಿರವಾಗಿ ಟೆಂಡರ್ ನೀಡಲಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ 18 ಸರ್ಕಾರಿ ಆಸ್ಪತ್ರೆಗಳಿಗೆ PPE ಕಿಟ್ ಇರಬಹುದು ಹಾಗೂ N95 ಮಾಸ್ಕ್ ಒಂದು ನೀಡದೆ ವಂಚನೆ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ 167 ಕೋಟಿ ಹಗರಣವಾಗಿರುವ ಮಾಹಿತಿ ಹೊರಬರ್ತಾ ಇರ್ತಕ್ಕಂಥದ್ದು. ಕೋವಿಡ್ ಅಕ್ರಮಗಳ ತನಿಖೆ ನಡೆಸಲು ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರತಕ್ಕಂಥದ್ದು. ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ವಿಷ್ಣು ಪ್ರಸಾದ್ ದೂರು ನೀಡಿರತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ವಿಷ್ಣು ಪ್ರಸಾದ್ ದೂರು ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಡಾಕ್ಟರ್ ಗಿರೀಶ್ ರಘು ಜಿಪಿ ಮುನಿರಾಜ್ ಲಾರ್ಜ್ ಎಕ್ಸ್ಪೋರ್ಟ್ ಮೇಲೆ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಪ್ರೂಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಎಫ್ಐಆರ್ ದಾಖಲಾಗ್ತಿದ್ದಂತೆ ತನಿಖೆಗಿಳಿದ ವಿಧಾನಸೌಧ ಠಾಣಾ ಪೊಲೀಸರು. ಕೋವಿಡ್ ಅಕ್ರಮ ತನಿಖೆಗೆ ರಾಜ್ಯ ಸರ್ಕಾರದಿಂದ SIT ರಚನೆ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 167 ಕೋಟಿ ಹಗರಣ ನಡೆದಿರ್ತಕ್ಕಂಥದ್ದು. ಕೋವಿಡ್ ಅಕ್ರಮಗಳ ತನಿಖೆ ನಡೆಸಲು ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಕೂಡ ದೊರಕಲಾಗಿದೆ. ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ವಿಷ್ಣು ಪ್ರಸಾದ್ ದೂರು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ವಿಷ್ಣು ಪ್ರಸಾದ್ ದೂರು ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ಗಿರೀಶ್ ರಘು ಜಿಪಿ ಮುನಿರಾಜ್ ಲಾರ್ಜ್ ಎಕ್ಸ್ಪೋರ್ಟ್ ಮೇಲೆ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಪ್ರೂಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಿದ್ದಂತೆ ತನಿಖೆಗಿಳಿದ ವಿಧಾನಸೌಧ ಠಾಣಾ ಪೊಲೀಸರು. ಕೋವಿಡ್ ಅಕ್ರಮ ತನಿಖೆಗೆ ರಾಜ್ಯ ಸರ್ಕಾರದಿಂದ SIT ರಚನೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಕೋವಿಡ್ ಅಕ್ರಮಗಳ ತನಿಖೆ ನಡೆಸಲು ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ದೊರಕಿದೆ.